ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಚೆನ್ನಾಗಿದ್ದೀರಾ? ಓ ನಮಸ್ಕಾರ. ಬನ್ನಿ ಬನ್ನಿ. ಶಂಕರಪ್ಪ ಫೋನ್ ಮಾಡಿದ್ರು, ನೀವು ಬರ್ತೀರಿ ಅಂತ ಗೊತ್ತಾಯ್ತು. ಬನ್ನಿ ಕೂತ್ಕೊಳ್ಳಿ. ಏನಿಲ್ಲ ಸರ್, ನೀವು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ರಲ್ಲ ನಮ್ಮ ರಾಜಶೇಖರ, ನಮ್ಮ ಕ್ಲೋಸ್ ಫ್ರೆಂಡ್, ತುಂಬಾ ಬೇಕಾದವನು, ಅವನಿಗಾಗಿ ಬಂದ್ವಿ. ನಮ್ಮ ಲಾಯರ್ ಶಂಕರ್ ಎಲ್ಲ ಫೋನ್ ಮಾಡಿ ಡೀಟೇಲ್ ಹೇಳಿರ್ಬೇಕಲ್ಲ. ಅಂದ್ಹಾಗೆ ಸಾರ್ ಯಾರು ಅಂತ ಗೊತ್ತಾಯ್ತಲ್ಲ? ಜಗದೀಶ್ ರೀ, ಜೆ ಗ್ರೂಪ್ ಆಫ್ ಕಂಪ್ನೀಸ್. ಹೆಸರು ಕೇಳಿಲ್ವಾ? ದೊಡ್ಡ ಫೈನಾನ್ಷಿಯರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಸದ್ಯಕ್ಕೆ ನಮ್ಮ ರಾಜಶೇಖರ ಇವ್ರ ಕಂಪ್ನಿಲೇ ಕೆಲಸ ಮಾಡ್ತಿರೋದು. ಸೂರ್ಯಪ್ರಕಾಶ್ ಕಂಪ್ನಿಲಿ ಮೊದಲು ಕೆಲಸ ಮಾಡ್ತಿದ್ರು. ಅವನ ಕಂಪ್ನಿ ಬಿಟ್ಟು ಇವ್ರ ಕಂಪ್ನಿ ಸೇರಿದ್ದಕ್ಕೆ ಹೊಟ್ಟೆ ಅವರಿಗೆ ಸುಮ್ಮನೆ ಏನಾದ್ರೂ ಕಿತಾಪತಿ ತೆಗೆದು ಕಿರಿಕ್ ಮಾಡ್ತಾನೆ ಇರ್ತಾನೆ. ಈಗ ನೋಡಿ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ರಾಜಶೇಖರ ಅಂತವನಲ್ಲ ಸರ್, ತುಂಬಾ ಒಳ್ಳೆಯವನು. ಏನು ಮಾಡ್ತೀರಾ ಬಿಡಿ, ತಗೊಳ್ಳಿ ಬೇಗ. ಇನ್ಸ್ಪೆಕ್ಟ್ರೆ, ನಮ್ ರಾಜಶೇಖರ್ನ ಕರ್ಕೊಂಡು ಹೋಗ್ಬೋದಲ್ವಾ? ಧಾರಾಳವತ್ ಕರ್ಕೊಂಡು ಹೋಗೋದು ರೀ. ಬಸವರಾಜ್ ಸರ್, ಅವ್ರನ್ನ ರಿಲೀಸ್ ಮಾಡಿ. ಆಯ್ತು ಸರ್. ರಾಜಶೇಖರ್, ಸಂಬಳ ಸಾರೋದ ಮೇಲೆ ಸಾವು ನಾವು ಗೆಲ್ಲೋದ್ರಿ. ಅವರು ಒಂದೇ ತೊಡದ್ರೆ ನಾವು ತಿರುಗಿಸಿ 4 ತೊಡಿಬೇಕು, ಆ ರೀತಿ ಮಾಡ್ಬೇಕು. ಆದ್ರೆ ಏರಿಗೊತ್ತರ ಈ ರೀತಿ ಕೊರತೆ ಕುತ್ಕೋಬಾರ್ದು. ಹೌದು ರಾಜಶೇಖರ್, ನಮ್ ದಣಿಗಳು ಹೇಳ್ದಾಗೆ ಇಂಥ ಟೈಮಲ್ಲಿ ನಮ್ಮ ರೋಷ ಆಕ್ರೋಶ ಜಾಸ್ತಿ ಆಗ್ಬೇಕು. ನಾಗರಾವ್ ಮಚ್ಚರ ಹಿಡಿದು ಹೇಗ್ ಸಾಧಿಸುತ್ತೋ ಹಾಗೆ ಸಾಧಿಸ್ಬೇಕು. ಆದ್ರೆ ದುಡುಕ್ಬಾರ್ದು, ಯೋಚನೆ ಮಾಡಿ ತೆಳ್ಳಾಕೋಬಾರ್ದು. ಅದೇನೋ ಹೇಳ್ತಾರಲ್ಲ, ಕೂದಿಂದ ಕುಕ್ಕೆ ಕೂದ ಅಂತ, ಹಂಗ್ ಮಾಡ್ಬೇಕು. ಬೆಂಕಿ ಇಲ್ದೆ ಬೇಯಿಸ್ಬೇಕು, ನೀರಿಲ್ದೆ ನೆನ್ಸ್ಬೇಕು. ಹಂಗ್ ಮಾಡ್ಬೇಕು ರಾಜಶೇಖರ್, ಹಂಗ್ ಮಾಡ್ಬೇಕು. ಹಾಗೆ ಮಾಡ್ತೀನಿ ಸರ್, ಖಂಡಿತ ಹಾಗೆ ಮಾಡ್ತೀನಿ. ಅಮೃತ ಸೂರ್ಯಪ್ರಕಾಶ್ನ ಚಿತ್ರಹಿಂಸೆ ಕೊಡ್ತೀನಿ. ಅವರು ಬದುಕಿರೋವರೆಗೂ ನರಳಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಇದೇ ಸರ್ ನನ್ನ ಜೀವನದ ಗುರಿ. ನೋಡಿ ಸರ್, ಇನ್ನು ಮುಂದೆ ನೋಡಿ ಸರ್, ಸೂರ್ಯಪ್ರಕಾಶ್, ಅಮೃತ,
ರಾಜಮ್ಮ ಅವನಿಗೆ ಜ್ಯೂಸ್ ಕೊಡಮ್ಮ. ಕೊಡಮ್ಮ ಕೊಡು. ಅವರು ಹೊರಗಡೆಯಿಂದ ಬಂದಾರೆ, ಹೊರಗೂ ಕಾವು ಒಳಗೂ ಕಾವು. ಜ್ಯೂಸ್ ಕುಡಿದು ತಪ್ಪು ಮಾಡ್ಕೊಳ್ಳಿ. ಕೊಡಮ್ಮ ಕೊಡು. ಸರ್ವೋತ್ತಮರಾಯರೇ, ಹೊರಗಡೆ ಬಿಸಿಲಿನ ಕಾವು ಗೊತ್ತು, ಒಳಗಡೆ ಕಾವು ಅಂದಲ್ಲ, ಅದೇನದು? ಇವಾಗ ಹೊರಗಡೆ ಇರೋದು ಬಿಸಿಲಿನ ಧಗೆ, ಒಳಗಿರೋದು ಅದರ ಶೆಕೆ. ಇವಾಗ ಮದುವೆ ಆಗ್ತಿರೋದು ನಿಮ್ಮ ಮಗ ನಮ್ಮ ಮಗಳೇ ಆದ್ರೂ ಈ ಗಂಡಿನ ಕಡೆಯವರಿಗೆ ಒಳಗಡೆ ಕಾವಿರುತ್ತಲ್ಲ, ಲಾವ್ 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 ಅನ್ನೋ ಕಾವು, ಆ ಕಾವು ನಾನು ಹೇಳಿದ್ದು. ಓಹೋ, ಲಾವ್ ಲಾವ್ ಅಂದ್ರೆ ಡಬಲ್ ಮೀನಿಂಗ್ ಒಂದೇ. ಅಯ್ಯೋ, ಡಬಲ್ ಮೀನಿಂಗ್ ಇಲ್ಲ ಸ್ವಾಮಿ, ಸಿಂಗಲ್ ಮೀನಿಂಗೇ. ಆದ್ರೆ ಏನ್ ಮಾಡ್ತೀರಿ, ಕೇಳೋರಿಗೆ ನಾನಾ ಮೀನಿಂಗ್ ಕೇಳುತ್ತೆ. ನೋಡಿ, ನನಗೆ ಹಾಗೆ ಹೀಗೆಲ್ಲ ಮಾತಾಡ ಅಭ್ಯಾಸ ಇಲ್ಲ. ಕಡ್ಡಿ ಮುರಿದಾಗೆ ಒಂದೇ ಮಾತು, ನಾವು ಅನ್ಕೊಂಡಿರೋ ಸಂಬಂಧದಲ್ಲಿ ನನ್ನ ಮಗನ್ ಮದುವೆ ಆಗಿಲ್ಲ ಅಂತ ನನಗೆ ಬೇಜಾರಿದೆ. ಆದ್ರೂ ನಾವು ಅನ್ಕೊಂಡಂಗೆ ನೀವು ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು. ತಾವ್ ಅನ್ಕೊಂಡ ಹಾಗೆ ಮದುವೆ ಮಾಡಿಕೊಡೋದು ಅಂದ್ರೆ ಏನರ್ಥ? ರೀ, ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಮೊದಲು ಅವ್ರು ಹೇಳಿ, ಆಮೇಲೆ ನಾವೇನ್ ಅನ್ಕೊಂಡಿದೀವಿ ಅದನ್ನ ಹೇಳೋಣ. ಹಾಗಲ್ಲಮ್ಮ, ಇವಾಗ ನಾವ್ ಏನೇನು ಅನ್ಕೊಂಡಿಲ್ಲ ಅನ್ನೋದನ್ನ ಅವ್ರು ಹೇಳಿದ್ರೆ ಅವ್ರು ಏನೇನು ಅನ್ಕೊಂಡಿದ್ದಾರೆ ಅದರಲ್ಲಿ ಅದನ್ನೆಲ್ಲ ಕಳೆದು ಉಳಿದಿದ್ದು ಹೇಳ್ಬಹುದಲ್ಲ ಅಂತ. ಬೇಡಪ್ಪ, ಮೊದಲು ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನ ಹೇಳಿ, ಅದನ್ನ ಹೇಗೆ ನೆರವೇರಿಸ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅಪ್ಪ, ಗಂಡಿನ ಕಡೆಯವ್ರು ಅವ್ರು ತಾನೇಪ್ಪ, ಅವ್ರೇನ್ ಅನ್ಕೊಂಡಿದ್ದಾರೆ ಅಂತ ಮೊದ್ಲು ಹೇಳೋದ್ ತಾನೇ ರೂಢಿ. ಸರಿ, ನೀವು ಮನೆ ಹೋಮ್ ಮಿನಿಸ್ಟರ್ಗಳೆಲ್ಲ ಒಕ್ಕೂಲ ಅಭಿಪ್ರಾಯ ಹೇಳಿದ ಮೇಲೆ ನಂದೇ ಏನಿದೆ. ಅಂಬಾ ಅವರೇ, ತಾವೇ ಹೇಳಿ. ರೀ, ನೀವ್ ಹೇಳ್ತಿರೋ ಇಲ್ಲ ನಾನ್ ಹೇಳೋ? ಐಡಿಯಾ ಎಲ್ಲ ನಿಂದೆ, ನೀನೇ ಹೇಳು. ನೋಡಿ, ಮದ್ವೆಗೆ ಅಂತೇಳಿ 1000 ಜನ ನಮ್ ಕಡೆಯಿಂದ ಬರ್ತಾರೆ. 1000 ಜನವೇ? ಅಲ್ಲ, ನಿಮ್ದು ತೀರಾ ಸಣ್ಣ ಕುಟುಂಬ ಅಂದ್ರು. ಫ್ಯಾಮಿಲಿ ಇರೋದು ತುಂಬಾ ಚಿಕ್ಕದೆ, ಆದ್ರೆ ಫ್ರೆಂಡ್ ಸರ್ಕಲ್ ತುಂಬಾ ದೊಡ್ಡದು. ಯಜಮಾನ್ರು ಬಿಸ್ನೆಸ್ ಸರ್ಕಲ್ ತುಂಬಾ ದೊಡ್ಡದು, ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ದೊಡ್ಡದು. ನನಗಿರೋದು ಒಬ್ನೇ ಮಗ. ಮಾಡ್ತಿರೋದು ಮೊದಲೇ ಮದುವೆ. ಹೌದು, ಎಲ್ಲರನ್ನೂ ಕರಿಬೇಕಾಗತ್ತೆ. ಅಯ್ಯೋ, ಗಂಡಿನ ಕಡೆಯವರು ಬಿಡಕ್ಕಾಗತ್ತಾ? ಕರೀಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾರೆ. ನೋಡಿ, ಇನ್ನೂ 500 ಜನ ಜಾಸ್ತಿ ಆಗ್ತಾ ಇದ್ರು. ನಿಮಗ್ ತೊಂದ್ರೆ ಆಗತ್ತೆ ಅಂತೇಳಿ 1000 ಜನಕ್ಕೆ ಇಳಿಸಿದೀವಿ ಅಲ್ವೇನ್ರಿ? ಹೌದು ಹೌದು, 1000ಕ್ಕಿಂತ ಒಂದು ಇನ್ವಿಟೇಷನ್ ಜಾಸ್ತಿ ಬರ್ತಲ್ಲ. 1000 ಜನ ಅಂದ್ರೆ 3 ಹೊತ್ತು ಬರಲ್ಲ, 2 ಹೊತ್ತು ಮಾತ್ರ ಬರ್ತಾರೆ. ಹಿಂದಿನ ದಿನ ವರಪೂಜೆಗೆ 500 ಜನ ಮಾತ್ರ ಬರ್ತಾರೆ. ಯಾಕೆಂದ್ರೆ ಎಲ್ರಿಗೂ ನಾವ್ ಹೇಳಿಲ್ಲ ನೋಡಿ. ಅಂದ್ರೆ ಇವಾಗ ಧಾರೆಗೆ 1000 ಜನ, ಆರ್ತಕ್ಷಣಕ್ಕೆ 1000 ಜನ, ಅಂದ್ರೆ ರಿಸೆಪ್ಷನ್ಗೆ ಅಲ್ಲ, ವರಪೂಜೆಗೆ 500 ಜನ ಅಲ್ಲ, ಅಲ್ಲಿಗೆ 2500 ಜನಕ್ಕೆ ಊಟ. ಮಾಡ, ಇದಕ್ಕಿಂತ ದೊಡ್ಡ ದೊಡ್ಡ ಮದುವೆ ಎಲ್ಲ ಕೇಳಿದ್ದೀನಿ, ಓದಿದ್ದೀನಿ ಬಿಡಿ. ಅಂತಾರಾಷ್ಟ್ರೀಯದಲ್ಲಿ ಮದುವೆ ಅದನ್ನ ಓದಿದ್ದೀನಿ, ಸಭ್ಯರಲ್ಲಿ ಮದುವೆ ಆದವ್ರನ್ನ ಓದಿದ್ದೀನಿ. ಆಮೇಲೆ ಚಂದ್ರಲೋಕದಲ್ಲಿ ಮದುವೆ ಆಗೋದಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದಾರಲ್ಲ, ಅವ್ರದ್ದು ಕೇಳಿದ್ದೀನಿ. ಆಮೇಲೆ ಬೆಳ್ಳಿ ತಟ್ಟೆಲಿ ಪೀತಾಂಬರ ಇಟ್ಟು ಇನ್ವಿಟೇಷನ್ ಕೊಟ್ಟು ಮದುವೆ ಮಾಡಿದಾರ, ಅದನ್ನು ಕೇಳಿದ್ದೀನಿ. ಇಲ್ಲಿ ಟಿವಿ ಬಿಡಿಯಪ್ಪ, 2.5 ದಿನ ಬರೀ ಮದುವೆ ತೋರಿಸಿದ್ರು, ಅದನ್ನು ನೋಡಿದ್ದೀವಿ. ಅಂದ್ರೆ ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳು ಮದುವೆ ಮಾಡಿರುವಾಗ 1000 ಜನಕ್ಕೆ ಊಟ ಆಗೋದು ಅದೇನು ದೊಡ್ಡದಲ್ಲ, ಅದು ಕಡಿಮೆನೇ ಬಿಡಿ. ಅಂದ್ರೆ ಇವಾಗ 1000 ಜನಕ್ಕೆ ಊಟ ಹಾಕೋ ಮಾತಿರ್ಲಿ, 1000 ಜನ ಒಟ್ಟಿಗೆ ನಿಂತ್ಕೊಳ್ಳೋಂತಹ ಛತ್ರಕ್ಕೆ ಎಷ್ಟು 1000 ಬಾಡಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ನೀವು ಹಾಗೆಲ್ಲ ಯೋಚನೆ ಮಾಡಂಗಿದ್ರೆ ಈ ಮದ್ವೆನ ನಿಲ್ಲಿಸ್ಬಿಡಿ. ನಿಮ್ ಮಗಳಿಗೆ ಹೇಳಿ ನನ್ನ ಮಗನ ಮರ್ತ್ ಬಿಡು ಅಂತ. ಯಾಕೆಂದ್ರೆ ನನ್ನ ಮಗಂಗೆ ಹೆಣ್ಣು ಕೊಟ್ಟು ನಾವ್ ಹೇಳ್ದಂಗೆ ಮದುವೆ ಮಾಡ್ಕೊಡಕ್ಕೆ 1000 ಜನ ನಿಂತಿದ್ದಾರೆ. ಅದು ನಿಮ್ ಮಗಳ ವಿಷಯ ಗೊತ್ತಾದ್ಮೇಲೂ ಕೂಡ. ಅಲ್ಲ, ಗಂಡು ಕೆಟ್ರೆ ಹೆಣ್ಣು ಕೊಡೋ 10 ಜನ ಹೆಣ್ಣೆತ್ತೋರು ಇರ್ತಾರೆ, ಆದ್ರೆ ನನ್ನ ಮಗಳಿಗೆ ಈಗ ಯಾಕಪ್ಪ ಆ ಮಾತೆಲ್ಲ? ಜಗದಾಂಬ ಅವರೇ, ಈಗ ನಿಮ್ಗೇನು 1000 ಜನ ನಿಮ್ ಕಡೆಯಿಂದ ಬರ್ತಾರ ಅಷ್ಟೇ ತಾನೆ? ಅವ್ರು ಎಲ್ಲರಿಗೂ ಊಟ ಉಪಚಾರದ ವ್ಯವಸ್ಥೆನ ನಾವು ಮಾಡ್ತೀವಿ. ಅಮ್ಮ, ಅವ್ರು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊತಾಯಿ. 1000 ಜನಕ್ಕೆ 3 ಹೊತ್ತು ಊಟ. ಅಪ್ಪ, ನನಗೆಲ್ಲ ಅರ್ಥ ಆಯ್ತು. 2 ದಿನದ ಮದ್ವೆ, 3 ಹೊತ್ತು ಊಟ, 1000 ಜನ ಬರ್ತಾರ ಅಷ್ಟೇ. 1000 ಜನಕ್ಕೆ ಊಟ ಹಾಕಿದ ಪುಣ್ಯ ನಮಗೂ ಬರ್ಲಿಪ್ಪ. ಅವರೆಲ್ಲರ ಆಶೀರ್ವಾದ ನಮ್ಮ ಅಪೂರ್ವನ ಮೇಲಿದ್ದು ಆ ಮನೆಯಲ್ಲಿ ಚೆನ್ನಾಗಿ ಬಾಳ್ಲಿ. ಏನಂತೀರಾ? ನೋಡಿ, ಈಗ ಮದ್ವೆ ಆಗೋಗ್ಲಿ ಅಂತ ಒಪ್ಕೊಂಡ್ಬಿಟ್ಟು ನಾಳೆ ಅದಿಲ್ಲ ಇದಿಲ್ಲ ಅಂತ ಬಂದವ್ರ ಎದುರುಗಡೆ ಅವಮಾನ ಆದ್ರೆ ಚೆನ್ನಾಗಿರಲ್ಲ. ಹಾಗೆಲ್ಲ ಏನೂ ಆಗಲ್ಲ ಜಗದಾಂಬ ಅವರೇ. ಅಚ್ಚುಕಟ್ಟಾಗಿ ಯಾವ ಕುಂದು ಕೊರತೆನೂ ಇಲ್ಲದೆ ಮದುವೆ ಮಾಡ್ಕೊಡ್ತೀವಿ, ಆಯ್ತಾ? ಸರಿ, ಹಾಗಾದ್ರೆ ನಾವು ಹೇಳಿದ್ದು ಆಯ್ತು, ನೀವು ಒಪ್ಕೊಂಡಿದ್ದು ಆಯ್ತು. ರೀ,
ಬನ್ನಿ ಹೋಗೋಣ. ಸ್ವಾಮಿ ಸರ್ವತ್ಮರಾಯರೇ, ಬರ್ತೀವಿ ಸ್ವಾಮಿ. ಪಾನಕ ಬಿಟ್ಟೇ ಬಿಟ್ರಿ. ನಡಿ. ಏನೇ ಇದು ಸಾತು? ಇವರೇನು ಬಂಧುಗಳಿಗೆ ಹೇಳ್ತಾ ಇದ್ದಾರೋ ರಿಸೆಪ್ಷನ್ಗೆ ಊಟಕ್ಕೆ, ಇಲ್ಲ ಬೆಂಗಳೂರು ಸೌತ್ಗೆ ಹೇಳ್ತಾ ಇದ್ದಾರೋ? ಅಲ್ಲಮ್ಮ ಅಮೃತ, 1000 ಜನಕ್ಕೆ ಸಂತರ್ಪಣೆ ಮಾಡ್ತೀನಿ ಅಂತ ಒಪ್ಕೊಂಡು ನನ್ನ ಬಾಯಿಗೆ ಬೀಗ ಹಾಕ್ಬಿಟ್ಟಿಯಲ್ಲಮ್ಮ ನೀನು. ಅವ್ರು ಕೇಳ್ತಿರೋದು 1000 ಜನಕ್ಕೆ ಮದುವೆ ಊಟ, ಕಡ್ಲೆಪುರಿ ಹಂಚಿ ಅಂತಲ್ಲ. 1000 ಜನನ ನಾವು ನಿಭಾಯಿಸಕ್ಕಾಗೋದಿಲ್ಲ. ಒಂದ್ ದಿವಸದಲ್ಲಿ ಮದುವೆ ಮಾಡ್ಕೊಡ್ತೀವಿ. 300-400 ಜನ ಕರೀರಿ ಅಂತ ನೀನ್ ಕೇಳ್ಕೋಬೇಕಾಗಿತ್ತಮ್ಮ. ಹೌದು ಕಣೆ ಅಮೃತ, 1000 ಜನ ಇಳ್ಕೊಳ್ಳೋ ಚೌಲ್ಟ್ರಿ ಅಂದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಆಗೋಗುತ್ತೆ. ಇನ್ನು 2500 ಜನಕ್ಕೆ ಮದುವೆ ಊಟ ಅಂದ್ರೆ ಅದಕ್ಕೂ ಲಕ್ಷಾಂತರ ರೂಪಾಯಿ ಆಗೋಗುತ್ತೆ. ಒಪ್ಕೊಂಡ್ಮೇಲೆ ಮಾಡಲ್ಲ ಅಂತೆಲ್ಲ ಹೇಳಕ್ ಆಗಲ್ಲ. ಮೊದ್ಲೇ ನೀನ್ ಅವ್ರಿಗೆ ಹೇಳ್ಬೇಕಾಗಿತ್ತು ಕಣೆ, ಇಷ್ಟೆಲ್ಲ ಖರ್ಚು ನಾವು ಮಾಡಕ್ ಆಗಲ್ಲ ಅಂತ. ಮದುವೆ ಅಂದ್ರೆ ಹೆಣ್ಣು ಗಂಡು ಸೇರಿತಾನೆ ಆಗೋದು. ಎಲ್ಲ ಖರ್ಚು ಹೆಣ್ಣವರೇ ಕೊಡ್ಬೇಕು ಅಂದ್ರೆ ಹೇಗೆ? ಅರ್ಧ ಖರ್ಚು ಗಂಡವರು ಕೊಡ್ಲಿ ಬಿಡಿ. ಅರ್ಧ ಖರ್ಚು ಅಂದ್ರೂ ನಮಗೆ ಕಾಸ್ಟ್ಲಿ ಆಗುತ್ತೆ. ಅವ್ರ ಕಡೆ 1000 ಜನ, ನಮ್ಮ ಕಡೆ 50 ಜನ. ಅದಕ್ಕೆ ಅವ್ರ ಕಡೆ 1000 ಜನ ಖರ್ಚು ಅವರೇ ಮಾಡ್ಕೊಳ್ಳಿ, ನಮ್ಮ ಕಡೆ 50 ಜನ ಖರ್ಚು ನಾವೇ ಮಾಡ್ಕೊಳ್ಳೋಣ. ಏನಂತೀಯಪ್ಪ? ತಂದೆ ಪುರಂದರದಾಸ, ನಿನ್ನ ಮದುವೆ ನೀನು ಹಾಗೆ ಮಾಡ್ಕೊಳ್ಳುವಂತೆ ಸುಮ್ಮನಿರು. ಅದಾಗಲ್ಲ ಇದಾಗಲ್ಲ, ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಅಂತ ಹರಟೆ ಹೊಡೆಯೋಕ್ಕೆ ಇವಾಗ ಟೈಮ್ ಇಲ್ಲ. ನೋಡಮ್ಮ, ಅಂಬೋ ಹೇಳಿರೋ ಪ್ರಕಾರ ಈ ಮದುವೆ ಮಾಡಬೇಕಾದ್ರೆ ಕನಿಷ್ಠ 10 ಲಕ್ಷ ರೂಪಾಯಿ ಬೇಕು. ನಾನು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೂಡಿಸಿ 10,000 ಕೊಡಬಲ್ಲೆ, ಅಷ್ಟೇ ನನ್ನ ಕೈಲಾಗೋದು. ಅಷ್ಟೇ ಅಲ್ಲ, ನಮ್ಮ ಅತ್ತೆ ಮಾವ ಬರ್ತಾರೆ, ನಂಗೊಂದು ರೇಷ್ಮೆ ಸೀರೆ ಕೊಡ್ಸಿ ಅಂತ ಕೇಳಿದ್ರೆ ಇರೋ ಬಟ್ಟೆನೆ ಹಾಕೊಂಡ್ ಬಾ ಅಂತ ಹೇಳಿದ್ರಿ. ಅಷ್ಟೊಂದು ದುಡ್ಡು ಕೂಡ್ಸೋಕ್ಕಾಗಲ್ಲ, ಅವ್ರು ಹೇಳಿದ ರೀತಿ ಮದುವೆ ಮಾಡ್ಕೊಡಕ್ಕಾಗಲ್ಲ ಅಂತ ನಾನು ಮದುವೆ ಮಾಡದೆ ಇದ್ರೆ ಈ ಮನೆಯಲ್ಲಿ ನೀವೆಲ್ಲರೂ ನನ್ನ ಹೆಣ ನೋಡ್ಬೇಕಾಗುತ್ತೆ. ಇದನ್ನ ಯಾರು ಮರಿಬೇಡಿ. ಅಪೂರ್ವ ನಿಂತ್ಕೊಳ್ಳಮ್ಮ. ಏನಮ್ಮ ಇವಳು ಹೀಗೆ ಮಾತಾಡ್ತಿದ್ದಾಳೆ? ಇವಳು ನೋಡಿದ್ರೆ ಹೀಗೆ ಮಾತಾಡ್ತಾಳೆ, ಅವ್ರು ನೋಡಿದ್ರೆ ಹಾಗೆ ಮಾತಾಡ್ತಾರೆ. ನೀನು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ಮದುವೆ ಮಾಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ಯಾ. ಈಗ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಮಾತಾಡ ಏನಾದ್ರು. ಏನ್ ಮಾತಾಡ್ಬೇಕು ಅಂತಮ್ಮ? ಈ ಮದ್ವೆ ನಡಿಬಾರ್ದು ಅನ್ನೋದೇ ಅವರಿಬ್ಬರು ಪ್ಲಾನ್. ಹೌದಮ್ಮ, ಅದಕ್ಕೆ 1000 ಜನ ಬರ್ತಾರೆ, 2000 ಜನ ಬರ್ತಾರೆ, ಧಾರೆ ರಿಸೆಪ್ಷನ್ ಅದು ಇದು ಅಂತ ಕತೆ ಹೇಳಿ ನಿಮ್ಮನ್ನೆಲ್ಲ ಹೆದರ್ಸ್ಬಿಟ್ಟು ಹೋಗಿದ್ದಾರೆ. ಮಾತಿಗೆ ನಾವು ಹೆದರ್ಕೊಳ್ಳಲ್ಲ ಅಂತ ಹೇಳಿ ನಾನು ಸರಿಯಾಗಿ ಉತ್ತರ ಕೊಟ್ಟು ಕಳ್ಸಿದ್ದೀನಿ ತಾನೆ. ನೀವೆಲ್ಲರೂ ಯಾಕೆ ಹೆದರ್ಕೋತಾ ಇದ್ದೀರ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ನಿಂಗೊಂದು ವಿಷಯ ಗೊತ್ತಾ? ಇವ್ರು ಹೋಗಿ ಕರೆದ್ರೆ 100 ಜನ ಬರಲ್ಲಮ್ಮ ಮದ್ವೆಗೆ. ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೋಡು, ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರ್ತಾರೆ. 1000 ಜನನ ಎಲ್ಲಿಂದ ಕರೆಯೋದಪ್ಪ, ಹೇಗ್ ಕರೆಯೋದು ಅಂತ. ಸುಮ್ಮನೆ ನೀವು ಟೆನ್ಷನ್ ಹಾಕೋಬೇಡಿ, ನೆಮ್ಮದಿಯಾಗಿರಿ. ಈ ವಿಷಯನ ಇಲ್ಲಿಗೆ ಮಾಡ್ಬಿಡಿ, ಗೊತ್ತಾಯ್ತಾ? ಅದು ಮದುವೆ ಆಗುತ್ತೋ ಬಿಡುತ್ತೋ ಅದು ನಂಗೆ ಗೊತ್ತಿಲ್ಲ. ಆದರೆ ಆ ಅಸ್ತ್ರಕ್ಕೆ ಪ್ರತಿ ಅಸ್ತ್ರ ಸಿದ್ಧವಾಗಿದೆ. ಕುರುಕ್ಷೇತ್ರ ಅಂತೂ ನಡೆಯುತ್ತೆ. ಬಿಡ್ಬಿಡು, ಅವಳು ಹೇಳಿದಾರ ನೆಮ್ಮದಿಯಾಗಿರುತ್ತ. ಬಿಟ್ಟಾಕೋ. ನನ್ನ ಕೈಲಿಂದ ಆಗ್ತಾ ಇಲ್ಲ, ತಲೆ ಸುತ್ತಾ ಇದೆ. ಒಂದು ಕೆಲಸ ಮಾಡಿ, ಒಳಗಡೆ ಹೋಗಿ ಬಿಸಿ ಬಿಸಿ 1 ಗ್ಲಾಸ್ ಕಾಫಿ ಮಾಡ್ಕೊಂಡು ಬನ್ನಿ. ಸಕ್ಕರೆ ಹಾಕ್ಬೇಡಿ. ಅಪ್ಪ, ನಂಗೊಂದು ಲೋಟ ಸ್ಟ್ರಾಂಗ್ ಆಗಿ ಸಕ್ಕರೆ ಹಾಕೊಂಡು ಕಾಫಿ ಮಾಡ್ಕೊಂಡು ಬನ್ನಿ. ನಾನು ನಿನ್ನ ಕಣ್ಣಿಗೆ ಯಾಕೆ ಕಾಣ್ತಿದ್ದೀನಿ? ಯಾಕೆ? ಅಡುಗೆ ಒಂಥರ ಕಾಣ್ತೀರಾ? ಆ ನಿನ್ನ ಗಂಡ ಅಜರಾಮೂರ್ತಿನ ಕರಿ. ಅವನ ವರ್ಗದಲ್ಲಿ ಆ ಕಳೆಗಳೆಲ್ಲ ಇದೆ. ಅವನ ಸುಡುಗಾಡ ಏಜೆನ್ಸಿ ಕೆಲಸ ಮಾಡೋದು ಬಿಟ್ಟು ಈ ಕೆಲಸಕ್ಕೆ ಕೈ ಹಾಕಿದ್ರೆ ಎಷ್ಟೊತ್ತಿಗೆ 10 ದರ್ಶನ ಓಪನ್ ಮಾಡ್ತಾ ಇದ್ದ. ನನ್ನ ಮಂತ್ರ ನನಗೆ ತಿರುಮಂತ್ರ ಮಾಡ್ತಾವೆ ಎಲ್ಲ.